ಅನುಷಾ ಅವರೇ, ಈಗ ದರ್ಶನ್ ಅವರು ಗೊತ್ತಿರುವಂಥದ್ದೇ ನಿಮಗೆ, ನೀವು ಕೂಡ ಪೋಸ್ಟ್ ಮಾಡಿ ಅವ್ರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ರಿ. ಜೊತೆಗೆ ರೇಣುಕಾಸ್ವಾಮಿ ಅವರ ಒಂದು ಕುಟುಂಬಕ್ಕಾಗಿರ್ಬೋದು, ಜೊತೆಗೆ ರೇಣುಕಾಸ್ವಾಮಿ ಅವರಿಗೆ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ರಿ. ಸೊ ನೀವು ತುಂಬ ಇಷ್ಟಪಡ್ತೀರಾ ದರ್ಶನ್ ಅವ್ರನ್ನ, ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ನಾನು ಫ್ಯಾನು ಅಂತ ಹೇಳ್ಬಿಟ್ಟು. ನಿಮ್ಗೆ ಎಷ್ಟು ನೋವಿದೆ, ದುಃಖ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತವಾಗ್ಲೂ ತುಂಬ ದುಃಖ ಆಗ್ತಿದೆ. ಆ್ಯಂಡ್ ಇದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ. ಆ್ಯಂಡ್ ಸಂವಿಧಾನ ಇದೆ, ಕಾನೂನಿದೆ, ಇದಕ್ಕೆ ಅಂತಲೇ ನ್ಯಾಯಾಂಗ ಇದೆ. ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಅವರ ಫ್ಯಾಮಿಲಿಗೆ ದುಃಖ ಭರಿಸೋ ಶಕ್ತಿನ ದೇವ್ರು ಕೊಡಲಿ. ಆ್ಯಂಡ್ ನನಗೆ ಎರಡೂ ಕಡೆ ತುಂಬ ಸಂಕಟ ಆಗ್ತದೆ. ಈ ಕಡೆ ಆ ಫ್ಯಾಮಿಲಿನೂ ನೋಡಿದಾಗಲೂ ನನಗೆ ಡೆಫಿನೆಟ್ಲಿ ತುಂಬ ಕಣ್ಣಲ್ಲಿ ನೀರು ಬರುತ್ತೆ. ಆ್ಯಂಡ್ ನನ್ನ ಫೇವ್ರೆಟ್ ಸ್ಟಾರ್ ಸಿಚುಯೇಷನ್ ನೋಡ್ತಾ ಇದ್ದಾಗಲೂ ನನಗೆ ತುಂಬಾ ಬೇಜಾರಾಗುತ್ತೆ. ಸೊ ಯಾರ ಪರ ಮಾತಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ಅದು ಇದು ಎಲ್ಲ ನನ್ನ ಮನಸ್ಸಂತೂ ಒಪ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಏನು ನೀವೆಲ್ಲ ತೋರಿಸ್ತಾ ಇದ್ದಾರೆ ಅಷ್ಟೇ ನಾನು ನೋಡಿದ್ದೀನಿ. ಆ್ಯಂಡ್ ಪ್ರತಿಯೊಬ್ಬರು ಕರ್ನಾಟಕದ ಜನತೆ ಕೂಡ ನೋಡ್ತಾ ಇದೆ. ಸೊ ನ್ಯಾಯಾಲಯದಲ್ಲಿ ನ್ಯಾಯ ಸತ್ಯದ ಪರ ಇರಲಿ. ಅವ್ರು ಪೂಜೆ ಮಾಡುವಂಥ ಚಾಮುಂಡೇಶ್ವರಿ ದರ್ಶನ್ ಸರ್ನ ಕಾಪಾಡಿ, ನಾಳೆ ನ್ಯಾಯ ತೀರ್ಮಾನ ಇದೆ, ಅವರು ನಂಬೋದು ದೇವರೇ ಅವ್ರನ್ನ ಕಾಪಾಡಿ ಅವ್ರು ಆಚೆ ಬರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನೋಡೋಣ ಏನಾಗುತ್ತೆ ಅಂತ. ವಿಜಯಲಕ್ಷ್ಮಿ ಮತ್ತು ವಿನೀಶ್ ಅವ್ರಿಗೆ ಅಂದರೆ ಶಾಪ ಹಾಕಿದ್ರೆ ಏನು ಪ್ರಯೋಜನ ಇದೆ? ಅವ್ರು ಏನು ತಪ್ಪು ಮಾಡಿಲ್ಲ, ಅವರಿಗೆ ಆ ಥರ ಮಾಡಬೇಡಿ ಅಂತ ಹೇಳಿರೋವಂಥದ್ದು, ನೀವು ಅದ್ರ ಬಗ್ಗೆ ಹೇಳೋದು? ಇಲ್ಲಿ ಗೊತ್ತಿಲ್ಲ ತಪ್ಪಾಯ್ತಾ ಹೇಗಾಯಿತು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಯಾರಿಗೋ ಶಾಪ ಹಾಕೋದ್ರಿಂದ ಆ್ಯಂಡ್ ಯಾರೋ ಮನಸ್ಸು ನೋಯಿಸೋದ್ರಿಂದ ಏನೂ ಸಿಗಲ್ಲ. ಈಗ ಆಗಿರೋದಕ್ಕೆ ಒಂದು ತೀರ್ಮಾನ ನ್ಯಾಯಾಲಯ ಕೊಡುತ್ತೆ, ಅದ್ರ ಮೂಲಕ ನಾವು ಕಾದು ನೋಡಬೇಕು. ಸೊ ಸುಮ್ಮನೆ ನಾವು ವಿಜಯಲಕ್ಷ್ಮಿ ಮ್ಯಾಮ್ಗಿರ್ಬೋದು, ಅವ್ರ ಮಗಂಗಿರ್ಬೋದು, ಅಥವಾ ಅಭಿಮಾನಿಗಳಿಗಿರ್ಬೋದು ಶಾಪ ಹಾಕೋದ್ರಿಂದ ಅವ್ರ ಮನ್ಸಿಗೆ ನೋವು ಮಾಡೋದ್ರಿಂದ ಯಾರಿಗೂ ಏನೂ ಸಿಗಲ್ಲ. ಕಾದು ನೋಡೋಣ. ಅದೇ ನಾನು ಇದನ್ನೇ ಯಾವಾಗಲೂ ಹೇಳ್ತಿರ್ತೇನೆ, ನ್ಯಾಯಾಲಯ ಅನ್ನೋದಿದೆ, ಎರಡೂ ಕಡೆ ನ್ಯಾಯ ಸಿಗಲಿ. ಈ ಕಡೆ ರೇಣುಕಾಸ್ವಾಮಿ ಅವ್ರ ಜೀವಕ್ಕೂ ಒಂದು ನ್ಯಾಯ ಸಿಗಲಿ, ಅವ್ರ ಫ್ಯಾಮ್ಲಿಗೆ ಏನು ತಲುಪಬೇಕು ತಲುಪಲಿ. ಹಾಗೆ ದರ್ಶನ್ ಸರ್ ಫ್ಯಾಮ್ಲಿಗೆ ಆ್ಯಂಡ್ ಅವ್ರ ಅಭಿಮಾನಿಗಳಿಗೂ ಒಂದು ನ್ಯಾಯ ಸಿಗಲಿ ಅಂತಲೇ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಅನುಷಾ ರೈ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.